discussed about the applications of derivatives. In this chapter, previous classes we have to discuss about the increasing and decreasing functions. Yes, increasing and decreasing functions ಅಲ್ಲಿ ನಾವು ಲಾಸ್ಟ್ ಕ್ಲಾಸಸ್ ಅಲ್ಲಿ ಅದರ ಬೇಸ್ ಮೇಲಿರುವಂಥ ಪ್ರಾಬ್ಲಮ್ಸ್ಗಳನ್ನ ನೋಡ್ತಾ ಹೋಗ್ತಾ ಇದ್ವಿ. 2 marks ಕ್ವಶನ್ಸ್ಗಳು ಯಾವ ಥರ ಬರ್ತಾ ಹೋಗುತ್ತೆ, ಹಾಗೆ 3 marks ಕ್ವಶನ್ಸ್ಗಳು ಯಾವ ಥರ ಬರ್ತಾ ಹೋಗುತ್ತೆ ಅಂತ ನೋಡ್ತಾ ಇದ್ವಿ. ಹಾಗೆ ಇವತ್ತಿನ ಕ್ಲಾಸಸ್ಸಲ್ಲೂ ಅಷ್ಟೇ ಇನ್ಕ್ರೀಸಿಂಗ್ ಆ್ಯಂಡ್ ಡಿಕ್ರೀಸಿಂಗ್ ಫಂಕ್ಷನ್ಸ್ ಅಲ್ಲಿ 3 marks ಕ್ವಶನ್ಸ್ ಅಲ್ಲಿ ಇನ್ನೂ ಯಾವ ಥರ ಕ್ವಶನ್ಸ್ಗಳು ಬರ್ತಾ ಹೋಗ್ಬೋದು ಅನ್ನೋದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಇದರಲ್ಲಿ ಈ ಪ್ರಾಬ್ಲಮ್ ನೋಡೋಣ. ಶೋ ದಟ್ the following function f given by f of x is equals to tan inverse of sin x plus cos x when x greater than 0 is always and strictly increasing functions in open interval 0 to pi by 4. Yes, ನಾವಿಲ್ಲಿ ಪ್ರೂವ್ ಮಾಡಬೇಕಾಗಿರೋದೇನು ಅಂತಂದ್ರೆ f of x is equals to tan inverse of sin x plus cos x and x greater than 0 ಅಂತ ಕೊಡ್ತಾ ಇದ್ದಾರೆ. ಈ x greater than 0 ಇದ್ದಾಗ ಈ ಕಂಡೀಷನ್ ಸ್ಯಾಟಿಸ್ಫೈಡ್ ಆಗುತ್ತೆ, ಈ ಫಂಕ್ಷನ್ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ. ಈ ಫಂಕ್ಷನ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ಯಾವ ಇಂಟರ್ವಲ್ ಅಲ್ಲಿ? 0 to pi by 4 ಅನ್ನೋ ಇಂಟರ್ವಲ್ ಅಲ್ಲಿ, ಓಪನ್ ಇಂಟರ್ವಲ್ 0 to pi by 4 ಅನ್ನೋ ಇಂಟರ್ವಲ್ಸ್ ಅಲ್ಲಿ ಕೊಟ್ಟಿರುವಂತ ಫಂಕ್ಷನ್ಸ್ ನಮಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ ಅನ್ನೋದನ್ನ ಪ್ರೂವ್ ಮಾಡಬೇಕಾಗಿದೆ. ಹಾಗಾದ್ರೆ ಅರ್ಥ ಏನು? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಹಾಗಾದ್ರೆ ನಾವು ಪ್ರೂವ್ ಮಾಡಬೇಕಾಗಿರುವಂತ ಕಂಡೀಷನ್ಸ್ ಏನು? ಇನ್ ಬಿಟ್ವೀನ್ ದೀಸ್ ಇಂಟರ್ವಲ್ಸ್, ಇನ್ ಬಿಟ್ವೀನ್ ದೀಸ್ 2 ಎಲಿಮೆಂಟ್ಸ್ ನಮಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗಬೇಕು? ಗ್ರೇಟರ್ ದ್ಯಾನ್ 0 ಆಗಬೇಕು. ಹಾಗಾದ್ರೆ ಕೊಟ್ಟಿರುವಂತ ಫಂಕ್ಷನ್ಸ್ ನಾವೇನ್ ಮಾಡ್ಬೇಕು? ಫಸ್ಟ್ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಡಿಫ್ರೆನ್ಶಿಯೇಟ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಫಂಕ್ಷನ್ಸ್ ನಾವು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಏನಾಗುತ್ತೆ ನೋಡೋಣ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು tan inverse of sin x plus cos x. ಈಗ ಡಿಫ್ರೆನ್ಸಿಯೇಷನ್ ಆಫ್ tan inverse x ಏನಾಗ್ತಾ ಹೋಗುತ್ತೆ? 1 divided by 1 plus x square ಆಗ್ತಾ ಹೋಗುತ್ತೆ. ಹಾಗಾದ್ರೆ tan inverse ಆಫ್ ಒನ್ ಮೋರ್ ಫಂಕ್ಷನ್ಸ್ ಇದೆ, ಹಾಗಾದ್ರೆ ಕಾಂಪೋಸಿಟ್ ಫಂಕ್ಷನ್ಸ್ ಅಂತ ಹೇಳ್ತಾ ಹೋಗ್ಬೋದು. ಕಾಂಪೋಸಿಟ್ ಫಂಕ್ಷನ್ಸ್ ಆಗಿದ್ರೆ ಏನಾಗುತ್ತೆ? tan inverse ನ ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಅಗೇನ್ ಬ್ರಾಕೆಟ್ಸ್ ಒಳಗಡೆ ಇರುವಂತಹ ಫಂಕ್ಷನ್ಸ್ ನ ಮತ್ತೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ tan ಇನ್ವರ್ಸ್ ನ ಡಿಫ್ರೆನ್ಶಿಯೇಷನ್ ಏನಾಗ್ತಾ ಹೋಗುತ್ತೆ? f dash of x is equals to 1 divided by 1 plus sin x plus cos x whole square. ಇದಿಷ್ಟು ನಾವು x ಅಂತ ತಗೊಂಡ್ರೆ tan ಇನ್ವರ್ಸ್ x ನ ಡಿಫ್ರೆನ್ಸಿಯೇಷನ್ ಏನು? 1 divided by 1 plus x square. ಸೊ ಈಗ ಅಗೇನ್ sin x plus cos x ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗಬೇಕು. sin x plus cos x ನ ಡಿಫ್ರೆನ್ಸಿಯೇಷನ್ ಏನಾಗ್ತಾ ಹೋಗುತ್ತೆ? ಡಿಫ್ರೆನ್ಸಿಯೇಷನ್ ಆಫ್ sin x is a cos x minus differentiation of cos x is a minus sin x plus of minus sin x ಆಗುತ್ತೆ. plus of minus sin x is a minus sin x ಆಗುತ್ತೆ. ಹಾಗಾದ್ರೆ f dash of x ವ್ಯಾಲ್ಯೂ ಏನಾಗ್ತಾ ಇದೆ? 1 divided by 1 plus sin x plus cos x whole square into differentiation of sin x is a cos x plus differentiation of cos x is a minus sin x plus into minus minus ಆಗ್ತಾ ಇದೆ. ಹಾಗಾದ್ರೆ f dash of x ಏನಂತ ಇದೆ? cos x minus sin x divided by 1 plus sin x plus cos x whole square. ಈಗ ಇದು ನಮಗೆ f dash of x ಸಿಗ್ತಾ ಇದೆ. ಈಗ ಅವ್ರು ಕೇಳ್ತಾ ಇರೋದೇನು? f dash of x is strictly increasing. So f of x is strictly increasing in the interval, open interval 0 to pi by 4. ಈ ಇಂಟರ್ವಲ್ಸ್ ಅಲ್ಲಿ ನಮಗೆ f of x ಏನಾಗ್ತಾ ಹೋಗುತ್ತೆ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗುತ್ತೆ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕಾಗಿದೆ. ಹಾಗಾದ್ರೆ f dash of x ವ್ಯಾಲ್ಯೂ ಸಿಗ್ತಾ ಇದೆ. f dash of x ವ್ಯಾಲ್ಯೂ if x belongs to 0 to pi by 4, x belongs to 0 to pi by 4. x ನ ವ್ಯಾಲ್ಯೂ ಈ ಇಂಟರ್ವಲ್ಸ್ ಒಳಗಡೆ ಬರ್ತಾ ಇರಬೇಕಾದ್ರೆ ಈ ಫಂಕ್ಷನ್ಸ್ ಏನಾಗುತ್ತೆ? ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂದ್ರೆ ಏನಾಗುತ್ತೆ? ನಮಗೆ f dash of x ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬರ್ತಾ ಹೋಗ್ಬೇಕು. ಹಾಗಾದ್ರೆ x belongs to 0 to pi by 4, 0 to pi by 4 ಮಧ್ಯದಲ್ಲಿರುವಂತಹ ಒಂದು ಆಂಗಲ್ ನ ಕನ್ಸಿಡರ್ ಮಾಡ್ತಾ ಹೋಗೋಣ.
0, 30 ಡಿಗ್ರಿ, 45 ಡಿಗ್ರಿ. ಸೊ 0 to 45 ಡಿಗ್ರಿ ಒಳಗಡೆ ನಮಗೆ ಪೈ ಬೈ 6 ಅನ್ನೋ ವ್ಯಾಲ್ಯೂ ಸಿಗ್ತಾ ಇದೆ, ದಟ್ ಇಸ್ 30 ಡಿಗ್ರಿ. ಸೊ ಎಫ್ ಡ್ಯಾಶ್ ಆಫ್ ಪೈ ಬೈ 6 ಏನಾಗುತ್ತೆ ನೋಡೋಣ. ಎಫ್ ಡ್ಯಾಶ್ ಆಫ್ ಪೈ ಬೈ 6 ಇಸ್ ಕಾಸ್ ಪೈ ಬೈ 6 ಮೈನಸ್ ಸೈನ್ ಪೈ ಬೈ 6 ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ sin pi by 6 plus cos pi by 6 whole square. ಇದಿಷ್ಟನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ cos pi by 6 cos 30 degree is root 3 by 2 minus sin 30 degree is 1 by 2 whole divided by 1 plus 30 ಡಿಗ್ರಿ ಪೈ ಬೈ 6 ಅಂತಂದ್ರೆ ಅಗೇನ್ sin 30 ವ್ಯಾಲ್ಯೂ ಏನಾಗುತ್ತೆ 1 by 2 ಪ್ಲಸ್ cos 30 ವ್ಯಾಲ್ಯೂ ರೂಟ್ 3 by 2. ಸೊ 1 ಪ್ಲಸ್ 1 by 2 ಪ್ಲಸ್ ರೂಟ್ 3 by 2 ಹೋಲ್ ಸ್ಕ್ವೇರ್. ಎಸ್ ರೂಟ್ 3 ನ ವ್ಯಾಲ್ಯೂ ನಮಗೆ 1 ಪಾಯಿಂಟ್ ಸಮಥಿಂಗ್ ಬರ್ತಾ ಹೋಗುತ್ತೆ. ಹಾಗಾದ್ರೆ 1 ಪಾಯಿಂಟ್ ಸಮಥಿಂಗ್ ಡಿವೈಡೆಡ್ ಬೈ 2 ಮೈನಸ್ 1 by 2 ಅಂದ್ರೆ 0.5 ಆಗ್ತಾ ಹೋಗುತ್ತೆ. 1 ಪಾಯಿಂಟ್ ಸಮಥಿಂಗ್ ಅಂದಾಗ ನಮಗೆ ಇದು ಪಾಸಿಟಿವ್ ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಹಾಗೆ ಡಿನಾಮಿನೇಟರ್ ನೋಡೋಗಿ 1 by 2 ಪ್ಲಸ್ ರೂಟ್ 3 by 2 1 by 2 ಪ್ಲಸ್ ರೂಟ್ 3 by 2 ಅಂದ್ರೆ 1 ಪ್ಲಸ್ ರೂಟ್ 3 by 2 ಹೋಲ್ ಸ್ಕ್ವೇರ್. 1 ಪ್ಲಸ್ ರೂಟ್ 3 by 2 ನಾವು ಅಗೇನ್ ಸಾಲ್ವ್ ಮಾಡ್ಕೊಂಡು ಹೋದಾಗ ನಮಗೆ ಪಾಸಿಟಿವ್ ವ್ಯಾಲ್ಯೂನೇ ಬರ್ತಾ ಹೋಗುತ್ತೆ. ಹಾಗಾದ್ರೆ ಪಾಸಿಟಿವ್ ಡಿವೈಡೆಡ್ ಬೈ ಪಾಸಿಟಿವ್ ವ್ಯಾಲ್ಯೂ ಏನಾಗುತ್ತೆ, ಇದು ಪಾಸಿಟಿವ್. ಅಗೇನ್ ಪಾಸಿಟಿವ್ ಅಂದ್ರೆ ಅರ್ಥ ಏನು, ಇಟ್ಸ್ ಅ ಗ್ರೇಟರ್ ದ್ಯಾನ್ 0 ವ್ಯಾಲ್ಯೂ. ಹೌದಲ್ವಾ? ಪಾಸಿಟಿವ್ ವ್ಯಾಲ್ಯೂಸ್ ಏನ ಬರ್ತಾ ಇದೆ ಅಂದ್ರೆ ಅರ್ಥ ಏನು, ವ್ಯಾಲ್ಯೂಸ್ ನಮಗೆ ಯಾವಾಗಲೂ ಏನಾಗ್ತಾ ಹೋಗುತ್ತೆ 0 ಗಿಂತ ಗ್ರೇಟರ್ ವ್ಯಾಲ್ಯೂಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ ಗ್ರೇಟರ್ ದ್ಯಾನ್ 0 ಆಗ್ತಾ ಇದೆ. ಎಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆಗಿದ ತಕ್ಷಣ ಅರ್ಥ ಏನು, ಎಫ್ ಆಫ್ ಎಕ್ಸ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಇನ್ ದ ಇಂಟರ್ವಲ್ 0 to pi by 4. So therefore ಏನಂತ ಬರೆಯಬಹುದು, f of x is strictly increasing in f of x is strictly increasing in open interval 0 to pi by 4. So this is the proof for this solution, this problem. In the next problem we have to discuss about in the second questions, find the intervals in which the following function f of x is equals to sin 3x where x belongs to open interval 0 to pi by 2. First question is increasing intervals yadu, second question is decreasing intervals yadu. So ಕೊಟ್ಟಿರುವಂತ ಫಂಕ್ಷನ್ಸ್ ಅಲ್ಲಿ x belongs to 0 to pi by 2 ಅನ್ನೋ ಇಂಟರ್ವಲ್ಸ್ ಕೊಡ್ತಾ ಇದ್ದಾರೆ. ಆ ಇಂಟರ್ವಲ್ಸ್ ಅಲ್ಲಿ ನಮಗೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು ಹಾಗೆ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು ಅನ್ನೋದನ್ನ ಪಾಯಿಂಟ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ಕೊಟ್ಟಿರುವಂತ ಫಂಕ್ಷನ್ಸ್ ನ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಹಾಗಾಗಿ ಸೊಲ್ಯೂಷನ್ಸ್ ಅಲ್ಲಿ ನಾವು ಫಸ್ಟ್ ಒನ್ ಎಫ್ ಆಫ್ ಎಕ್ಸ್ ಗಿವನ್ ಕೊಡ್ತಾ ಇದೀವಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು sin 3x. ಎಸ್ ಈಗ ಇನ್ಕ್ರೀಸಿಂಗ್ ಇಂಟರ್ವಲ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗಿರಬೇಕು. ಡಿಕ್ರೀಸಿಂಗ್ ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗಬೇಕು. ಈ ಎರಡು ಕಂಡೀಷನ್ಸ್ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ಕ್ರೀಸಿಂಗ್ ಆಗಬೇಕಾದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗಿರಬೇಕು. ಡಿಕ್ರೀಸಿಂಗ್ ಆಗಬೇಕು ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಆಗಿರಬೇಕು. ಸೊ ಕೊಟ್ಟಿರುವಂತ ಫಂಕ್ಷನ್ಸ್ ನ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು sin x ನ ಡಿಫರೆನ್ಸಿಯೇಷನ್ ಏನಾಗುತ್ತೆ cos 3x. ಅಗೇನ್ 3x ಇದೆ ಒನ್ ಮೋರ್ ಫಂಕ್ಷನ್ಸ್ ಕಾಂಪೋಸಿಟ್ ಫಂಕ್ಷನ್ಸ್ ಆಗಿರೋದ್ರಿಂದ ಅಗೇನ್ ನಾವು 3x ನ ಡಿಫರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಹಾಗಾಗಿ sin ನ ಡಿಫರೆನ್ಸಿಯೇಷನ್ cos 3x and 3x ನ ಡಿಫರೆನ್ಸಿಯೇಷನ್ ನಮಗೆ ಏನಾಗುತ್ತೆ into 3 ಆಗ್ತಾ ಹೋಗುತ್ತೆ. x ನ ಡಿಫರೆನ್ಸಿಯೇಷನ್ಸ್ 1, 3x ನ ಡಿಫರೆನ್ಸಿಯೇಷನ್ಸ್ 3 into 1 is an 3. So f dash of x value ಏನಾಗ್ತಾ ಇದೆ 3 cos 3x. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಈ ಇಂಟರ್ವಲ್ಸ್ ಅಲ್ಲಿ ಕೊಟ್ಟಿದ್ದೇನೆ, ಈ ಇಂಟರ್ವಲ್ಸ್ ಅಲ್ಲಿ ಈ ಕಂಡೀಷನ್ಸ್ ಈ ಫಂಕ್ಷನ್ ಸ್ಯಾಟಿಸ್ಫೈಡ್ ಆಗ್ತಾ ಹೋಗುತ್ತೆ.
ಹಾಗಾದ್ರೆ ಈ ಇಂಟರ್ವಲ್ಸ್ ಅಲ್ಲಿ ನಮಗೆ ಗ್ರಾಫ್ ಯಾವಾಗ ಇನ್ಕ್ರೀಸಿಂಗ್ ಆಗುತ್ತೆ, ಯಾವಾಗ ಡಿಕ್ರೀಸಿಂಗ್ ಆಗುತ್ತೆ, ಯಾವ ಇಂಟರ್ವಲ್ಸ್ ಅಲ್ಲಿ ಇನ್ಕ್ರೀಸ್ ಆಗುತ್ತೆ, ಯಾವ ಇಂಟರ್ವಲ್ಸ್ ಅಲ್ಲಿ ನಮಗೆ ಡಿಕ್ರೀಸಿಂಗ್ ಆಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ f dash of x, if f dash of x equals to 0, if f dash of x equals to 0 ಅನ್ನೋದನ್ನ ತಗೊಳ್ತಾ ಇದ್ದೀವಿ. ತಗೊಂಡಾಗ 3 cos 3x equals to 0 ಅಂತ ಆಗುತ್ತೆ. 3 cos 3x equals to 0, cos 3x equals to 0. ಹಾಗಾದ್ರೆ cos ನ ಫಂಕ್ಷನ್ಸ್ ಯಾವಾಗ 0 ಆಗ್ತಾ ಹೋಗುತ್ತೆ? ಒಂದು cos π/2 ಇದ್ದಾಗ, ಇನ್ನೊಂದು cos 3π/2 ಇದ್ದಾಗ. ಹೌದಲ್ವಾ? cos 90 is a 0 and cos 270 is also 0. ಹಾಗಾದ್ರೆ cos 3x equals to 0 ಆಗ್ತದೆ. ನಾನು ಹೇಳಿದ್ದು cos ಫಂಕ್ಷನ್ಸ್ ಮಾತ್ರ. cos x ಯಾವಾಗ 0 ಆಗುತ್ತೆ? ಒಂದು 90 ಡಿಗ್ರಿ ಇರಬೇಕು, ಇಲ್ಲಾಂದ್ರೆ 270 ಡಿಗ್ರಿ ಇರಬೇಕು. ಬಟ್ ಇಲ್ಲೇ ಹೇಳ್ತಾ ಇದ್ದಾರೆ cos 3x equals to 0. cos 3x equals to 0 ಆಗ್ತದೆ ಅಂತ ಅಂದ್ರೆ 3x equals to cos inverse of 0. 3x equals to cos inverse of 0 ಅಂದಾಗ 3x equals to ಏನಾಗುತ್ತೆ? π/2 ಆಗಬೇಕು. cos inverse 0 ಯಾವಾಗ ಆಗುತ್ತೆ? π/2 ವ್ಯಾಲ್ಯೂ ಇದ್ದಾಗ. ಹಾಗಾದ್ರೆ x is equals to ಏನಾಗುತ್ತೆ? ಒಂದು π/6 ಆಗುತ್ತೆ. ಅಗೇನ್ ಈ 3 ನ ನಾವು ಡಿನಾಮಿನೇಟರ್ ಚೇಂಜ್ ಮಾಡ್ಕೊಂಡ್ರೆ ಏನಾಗುತ್ತೆ? x is equals to π/6. ಹಾಗಾದ್ರೆ ಓನ್ಲಿ π/6 ಗೆ ಮಾತ್ರ 0 ಆಗ್ತಾ ಹೋಗುತ್ತಾ? ಇಲ್ಲ, 3π/2 ಕೂಡ ನಮಗೆ 0 ಆಗ್ತಾ ಹೋಗುತ್ತೆ. ಹಾಗಾದ್ರೆ x ನ ವ್ಯಾಲ್ಯೂ π/2 ಕೊಟ್ಟರು ಕೂಡ ಏನಾಗ್ತಾ ಹೋಗುತ್ತೆ? cos 3π/2 ವ್ಯಾಲ್ಯೂ ಏನಾಗುತ್ತೆ? ಅಗೇನ್ 0. cos 3/2 ಅಂತಂದ್ರೆ cos 3 into 180 divided by 2 ಅಂದ್ರೆ cos 270 ಡಿಗ್ರಿ ಆಲ್ಸೋ 0 ಆಗ್ತಾ ಹೋಗುತ್ತೆ. ಹಾಗಾದ್ರೆ x is equals to ಏನಾಗ್ತಾ ಇದೆ? π/6 and π/2. x ನ ವ್ಯಾಲ್ಯೂ π/6 and π/2 ಕೊಟ್ಟಾಗ cos 3x ವ್ಯಾಲ್ಯೂ ನಮಗೆ 0 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಂಟರ್ವಲ್ಸ್ ಯಾವ್ದು ಆಗ್ತಾ ಇದೆ? therefore the intervals ಯಾವುದು? therefore the intervals are 0 to π/6 and π/6 to π/2. ಹಾಗಾದ್ರೆ ಈಗ ನಮಗೆ ಸಿಗ್ತಿರುವಂತ ಇಂಟರ್ವಲ್ಸ್ ಯಾವುದು? 0 to π/6 ಅಂದ್ರೆ 0 to π/2 ಒಳಗಡೆ ಬರುವಂತ ಒಂದು ಇಂಟರ್ವಲ್ ಯಾವುದು? 0 to π/6 ಒನ್ ಇಂಟರ್ವಲ್ ಆಯ್ತು ಅಂದ್ರೆ π/6 to π/2 ಒನ್ ಮೋರ್ ಇಂಟರ್ವಲ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸಿಕ್ಕಿರೋ ಎರಡು ಇಂಟರ್ವಲ್ಸ್ 0 to π/6 and π/6 to π/2, ಈ ಇಂಟರ್ವಲ್ಸ್ ಗಳಲ್ಲಿ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು, ಡಿಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು ಅನ್ನೋದನ್ನ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಏನಾಗ್ತಾ ಹೋಗುತ್ತೆ? f dash of x is greater than or equals to 0 ಆಗಬೇಕಲ್ವಾ? f dash of x is greater than or equals to 0 ಆದ್ರೆ ನಮಗೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್. ಹಾಗಾದ್ರೆ x is equals to or x belongs to 0 to π/6 ತಗೊಂಡ್ರೆ 0 to π/6 ತಗೊಂಡ್ರೆ ಅಂದ್ರೆ x belongs to closed interval 0 to π/6 ತಗೊಂಡಾಗ ಆ ಇಂಟರ್ವಲ್ಸ್ ಅಲ್ಲಿ ಏನಾಗ್ತಾ ಹೋಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋಣ. f dash of x belongs to 0 to π/6 when x is equals to π/6 ಕೊಟ್ಟಾಗ x is equals to π/6 ತಗೊಂಡಾಗ 3 cos 3π/6 equals to ಏನಾಗುತ್ತೆ ಚೆಕ್ ಮಾಡ್ತಾ ಹೋಗೋಣ. 3 1s are 3 2s are. ಹಾಗಾದ್ರೆ f dash of π/6 ವ್ಯಾಲ್ಯೂ ಏನಾಗುತ್ತೆ ನೋಡೋಣ. f dash of π/6 is equals to 3 cos of 3π/2 ಅಂದ್ರೆ cos of 3π/6 ಆದಾಗ π/2 ಆಗ್ತಾ ಇದೆ. ಹಾಗಾದ್ರೆ 3 cos π/2 ಅಂದ್ರೆ ವ್ಯಾಲ್ಯೂ ಏನಾಗುತ್ತೆ? 3 into 0 implies 0. ಹಾಗಾದ್ರೆ f dash of π/6 ಏನಾಗ್ತಾ ಇದೆ ಇಲ್ಲಿ? f dash of π/6 is equals to 0 ಆಗ್ತಾ ಇದೆ. f dash of π/6 is equals to 0. ಹಾಗಾದ್ರೆ 0 to π/6 ಕ್ಲೋಸ್ಡ್ ಇಂಟರ್ವಲ್ ಇದೆ. ಕ್ಲೋಸ್ಡ್ ಇಂಟರ್ವಲ್ ಇದೆ ಅಂತಂದಾಗ 0 and π/6 ನ ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಹಾಗಾದ್ರೆ x equals to 0 ತಗೊಂಡಾಗ f dash of 0 3 cos of 3 into 0 implies
3 into cos 0, 3 into cos 0 is 1, again 3 ಬರ್ತಾ ಇದೆ. ಹಾಗಾದ್ರೆ f dash of 0 ಏನಾಗ್ತಾ ಇದೆ ಇಲ್ಲಿ 3 ಆಗ್ತಾ ಇದೆ. ಇಟ್ ಮೀನ್ಸ್ ಗ್ರೇಟರ್ ದ್ಯಾನ್ 0. ಹಾಗಾದ್ರೆ 0 to pi by 6 ಒಳಗಡೆ ಇಂಟರ್ವಲ್ಸ್ ಅಲ್ಲಿ ನಮಗೆ ಈಕ್ವಲ್ಸ್ ಟು 0 ಆಗ್ತಾ ಇದೆ ಅಂಡ್ ಗ್ರೇಟರ್ ದ್ಯಾನ್ ಕೂಡ 0 ಆಗ್ತಾ ಇದೆ. ಹಾಗಾದ್ರೆ ಅರ್ಥ ಏನು? f of x is increasing in f of x is increasing in 0 to pi by 6. f of x is increasing in 0 to pi by 6. ಹಾಗಾದ್ರೆ increasing intervals ಯಾವ್ದಾಯ್ತಾಗಂದ್ರೆ 0 to pi by 6 is an increasing interval. ಹಾಗಾದ್ರೆ ಇನ್ನೊಂದು ಇಂಟರ್ವಲ್ ಸಿಕ್ಕಿದೆ, ಅದು pi by 6 to pi by 6 to pi by 2. ಹಾಗಾದ್ರೆ ಇದೇನಾಗಿರ್ಬೇಕು is less than or equals to 0 ಆಗಿರಬೇಕು. ಸೆಕೆಂಡ್ ಕಂಡೀಷನ್ಸ್. ಸೆಕೆಂಡ್ ಒನ್ಗೆ ಇನ್ಕ್ರೀಸಿಂಗ್ ಇದ್ದಾಗ 0 to pi by 6 ಇಂಟರ್ವಲ್ಸ್ ನಮಗೆ ಇನ್ಕ್ರೀಸಿಂಗ್ ಅಂತ ಹೋಗುತ್ತೆ ಫಂಕ್ಷನ್. ಹಾಗಾದ್ರೆ ಡಿಕ್ರೀಸಿಂಗ್ ಯಾವಾಗುತ್ತೆ? ಡಿಕ್ರೀಸಿಂಗ್ ಯಾವಾಗುತ್ತೆ ನೋಡೋಣ. ಹಾಗಾದ್ರೆ f dash of x is less than or equals to 0, x belongs to pi by 6 to pi by 2, pi by 6 to pi by 2. ಇನ್ ಬಿಟ್ವೀನ್ ಅಲ್ಲಿ ಬರುವಂತ ಇಂಟರ್ವಲ್ಸ್ ಗಳು ಯಾವ್ದು? pi by 6, pi by 4, pi by 3 and pi by 2. ಹಾಗಾದ್ರೆ if x is equals to pi by 4, if x is equals to pi by 4, f dash of pi by 4, f dash of pi by 4, 3 cos of 3 pi by 4 ಅಂತ ಹೋಗುತ್ತೆ. yes, 3 cos of 3 pi by 4 ಅಂದ್ರೆ 3 cos of 3 pi by 4, 3 pi by 4 ಅಂದ್ರೆ ಏನಾಗುತ್ತೆ? 3 into 180 divided by 4, 4 is 445 is. ಹಾಗಾದ್ರೆ 3 into 45 is 135 degree. ಹಾಗಾದ್ರೆ ಈಗ 3 cos of 135 degree. yes, 135 degree is in second quadrant. ಕರೆಕ್ಟ್ ಅಲ್ವಾ? 135 ಡಿಗ್ರಿ ಅಂದ್ರೆ ಏನಾಗುತ್ತೆ? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ ನಮಗೆ ASTC ಏನಾಗ್ತಾ ಹೋಗುತ್ತೆ? In the first quadrant, all the trigonometric functions are positive. In the second quadrant, sine and cosecants are positive. In the remaining are negative. And third quadrant, tan and cots are positive. In the remaining are negative. And the last fourth quadrant, cos and secants are positive. In the remaining trigonometric functions are negative. So, in the 135 degree is in second quadrant. 135 degree second quadrant ಅಂದ್ರೆ cos of 135 is a negative element. So negative into 3 ಏನಾಗ್ತಾ ಹೋಗುತ್ತೆ? ನೆಗೆಟಿವ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಹಾಗಾದ್ರೆ f dash of pi by 4 ನಮಗೆ ಏನು ಬರ್ತಾ ಹೋಗುತ್ತೆ? ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ. ಅಂದ್ರೆ ಅರ್ಥ ಲೆಸ್ ದ್ಯಾನ್ 0 ಆಗಿದೆ ಅಂತ ಅರ್ಥ. ಹೌದಲ್ವಾ? ಹಾಗಾದ್ರೆ pi by 4 ತಗೊಂಡ್ರಿ ಸರ್, ವಾಟ್ ಅಬೌಟ್ pi by 2? yes, pi by 2 ತಗೊಳ್ಳೋದಾದ್ರೆ x is equals to pi by 2, x is equals to pi by 2 ತಗೊಂಡ್ರೆ f dash of pi by 2, 3 cos of 3 pi by 2, cos of 3 pi by 2 is an cos 270 degree, cos 270 degree is an 0. ಹಾಗಾದ್ರೆ 3 into 0 is less than, so equals to 0 ಆಗ್ತಾ ಇದೆ. ಹೌದಲ್ವಾ? ಹಾಗಾದ್ರೆ pi by 6 open interval, closed interval, pi by 6 to pi by 2 is less than 0 or equals to 0 ಆಗ್ತಾ ಇದೆ. ಅಂದ್ರೆ ಅರ್ಥ ಏನಾಗುತ್ತೆ? therefore f of x is decreasing in pi by 6 to closed interval pi by 6 to pi by 2. The last conclusion ಬರೋದಾದ್ರೆ increasing intervals ಯಾವುದು? 0 to pi by 6 and decreasing intervals ಯಾವುದು? closed interval pi by 6 to pi by 2. ಹಾಗಾದ್ರೆ ಲಾಸ್ಟ್ ಕನ್ಕ್ಲೂಷನ್ ಏನಂತ ಬರೀತೀರಾ? hence the f of x is increasing in, hence the f of x is increasing in
closed interval 0 to pi by 6 and f of x is in decreasing in closed interval pi by 6 to pi by 2. This is the final solutions for the given problem. In the next questions, yes, in the third questions, find the intervals in which the function y is equals to 4 sin theta over 2 plus cos theta minus theta, where theta belongs to open closed interval 0 to 2 pi, whether the functions is increasing or decreasing. Yes, the questions ಕೇಳ್ತಾರೆ in step. Functions ಕೊಟ್ಟಿಯೇನೆ y is equals to 4 sin theta divided by 2 plus cos theta minus theta ಅನ್ನೋ ಫಂಕ್ಷನ್ ಈ ಇಂಟರ್ವಲ್ಸ್ ಅಲ್ಲಿ ಸ್ಯಾಟಿಸ್ಫೈಡ್ ಆಗ್ತಾ ಇದೆ ಅಂಡ್ ಈ ಇಂಟರ್ವಲ್ಸ್ ಅಲ್ಲಿ ನಮಗೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು ಅಂಡ್ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ 0 to 2 pi ಅಂದ್ರೆ 0 to 360 ಡಿಗ್ರಿ ಒಳಗಡೆ ನಮಗೆ 4 ಇಂಟರ್ವಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಒಂದು 0 to pi by 2 and pi by 2 to pi and pi to 2 pi 3 pi by 2 and 3 pi by 2 2 pi ಆಗ್ಬೋದು ಅಂತ 4 ಇಂಟರ್ವಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಆ ಇಂಟರ್ವಲ್ಸ್ ಗಳಲ್ಲಿ ನಮಗೆ ಯಾವ ಇಂಟರ್ವಲ್ಸ್ ನಮಗೆ ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ ಹಾಗೆ ಡಿಕ್ರೀಸಿಂಗ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ನಾವು ಫಸ್ಟ್ ಮಾಡಬೇಕಾಗಿರೋದು ಏನು ಅಂತಂದ್ರೆ ಕೊಟ್ಟಿರುವಂತ ಫಂಕ್ಷನ್ಸ್ ನ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಹಾಗೆ ಥೀಟಾ ಇಸ್ ಈಕ್ವಲ್ಸ್ ಟು ಯಾವ್ಯಾವ ಎಲಿಮೆಂಟ್ಸ್ ಗಳಿಗೆ ನಮಗೆ 0 ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಫಸ್ಟ್ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಸೊ ಕೊಟ್ಟಿರುವಂತ ಫಂಕ್ಷನ್ಸ್ ನ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋಣ. ಹೇಗೆ ಬರ್ತಾ ಹೋಗುತ್ತೆ ನೋಡೋಣ. y ಇಸ್ ಈಕ್ವಲ್ಸ್ ಟು 4 sin theta over 2 plus cos theta minus theta. ಕೊಟ್ಟಿರುವಂತ ಫಂಕ್ಷನ್ ಇದು. ಇಟ್ ಮೀನ್ಸ್ y is equals to f of x. f of x ಕೊಡೋ ಬದಲು ನಮಗೆ ಇಲ್ಲಿ y ಅಂತ ಮೆನ್ಷನ್ ಮಾಡ್ತಾ ಇದ್ದಾನೆ ಅಷ್ಟೇ. ಸೊ ಕೊಟ್ಟಿರುವಂತ ಫಂಕ್ಷನ್ಸ್ ನ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಬೇಕು. ಹಿಂದಿನ ಪ್ರಾಬ್ಲಮ್ಸ್ ಗಳಲ್ಲೆಲ್ಲ ನಮಗೆ ಎಕ್ಸ್ ಫಾರ್ಮೆಟ್ ಅಲ್ಲಿ ಇರ್ತಿತ್ತು, ಹಾಗೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಸೈನ್ ಥೀಟಾ ಕೊಡ್ತಿರೋದ್ರಿಂದ ಪ್ಯಾರಾಮೆಟ್ರಿಕ್ ಫಂಕ್ಷನ್ಸ್ ಕೊಡ್ತಿರೋದ್ರಿಂದ ಥೀಟಾ ಕೊಡ್ತಿರೋದ್ರಿಂದ ನಮಗೆ ಇಲ್ಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಬೇಕು. ಹಾಗಾದ್ರೆ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿದಾಗ ಮೈನಸ್ ಥೀಟಾ ಅನ್ನೋದನ್ನ ನೆಗ್ಲೆಕ್ಟ್ ಮಾಡಿ 4 sin theta divided by 2 plus cos theta ಅಂದ್ರೆ u by v ಫಾರ್ಮೆಟ್ ಆಗಿದೆ. ಹಾಗಾದ್ರೆ ಡಿಫರೆನ್ಸಿಯೇಷನ್ಸ್ ಆಫ್ u by v ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಅರ್ಥ ಏನು? v into u dash minus u into v dash whole divided by v square ಅಂದ್ರೆ u of x divided by v of x ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ನಾವು ಅದನ್ನ ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ಡಿಫರೆನ್ಸಿಯೇಷನ್ಸ್ ಆಫ್ ಪಾರ್ಷಿಯಲ್ ಫ್ರಾಕ್ಷನ್ಸ್ ಮಾಡಬೇಕಾದ್ರೆ ನಮಗೆ ಏನಾಗ್ತಾ ಹೋಗುತ್ತೆ? v into u dash minus u into v dash divided by v square ಫಾರ್ಮೆಟ್ ಅಲ್ಲಿ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ this is the one more functions u of theta divided by v of theta ಅಂತ ತಗೊಂಡ್ರೆ ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ಫಸ್ಟ್ v ಫಂಕ್ಷನ್ಸ್ ನ ಬರ್ಕೋಬೇಕು. 2 plus cos theta ಹಾಗೆ ಇಟ್ಕೊಂತೀವಿ. ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ಅದು 4 cos sin theta ನ 4 sin theta ನ ನಾವು ಡಿಫರೆನ್ಶಿಯೇಟ್ ಮಾಡಿದ್ರೆ 4 cos theta ಆಗ್ತಾ ಹೋಗುತ್ತೆ ಮೈನಸ್ 4 sin theta ನ ಹಾಗೆ ಇಟ್ಕೊಂಡ್ರೆ u ಫಂಕ್ಷನ್ಸ್ ನ ಹಾಗೆ ಇಟ್ಕೊಂತಾ ಇದೀವಿ. ಈಗ ಡಿಫರೆನ್ಸಿಯೇಷನ್ಸ್ ಆಫ್ ಡಿನಾಮಿನೇಟರ್ ಮಾಡಬೇಕು. ಡಿನಾಮಿನೇಟರ್ ನ ಡಿಫರೆನ್ಶಿಯೇಟ್ ಮಾಡಿದಾಗ 0 ಮೈನಸ್ ಡಿಫರೆನ್ಸಿಯೇಷನ್ ಆಫ್ cos theta is an minus sin theta ಆಗ್ತಾ ಹೋಗುತ್ತೆ. whole divided by 2 plus cos theta whole square minus ಇಲ್ಲಿ ಈಗ f of x minus g of x ಇದೆ. ಹಾಗಾಗಿ ಡಿಫರೆನ್ಸಿಯೇಷನ್ಸ್ ಆಫ್ y dash ಮಾಡಬೇಕಾದ್ರೆ ಡಿಫರೆನ್ಸಿಯೇಷನ್ ಆಫ್ f dash of x minus ಡಿಫರೆನ್ಸಿಯೇಷನ್ಸ್ ಆಫ್ g dash of x ಮಾಡಬೇಕಾಗಿದೆ. ಹಾಗಾಗಿ f of theta ನ ನಾವು ಆಲ್ರೆಡಿ ಡಿಫರೆನ್ಶಿಯೇಟ್ ಮಾಡಿದೀವಿ. ಮೈನಸ್ g of theta ನ ಡಿಫರೆನ್ಶಿಯೇಟ್ ಮಾಡಿದಾಗ ಡಿಫರೆನ್ಸಿಯೇಷನ್ಸ್ ಆಫ್ theta is dt by dθ ಏನಾಗ್ತಾ ಹೋಗುತ್ತೆ? 1 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಈಗ ಮುಂದೆ 2 plus cos theta into 4 cos theta minus 4 sin theta into minus sin theta is 4 sin square theta
whole divided by 2 plus cos theta whole square minus 1. ಎಸ್ ಈಗ ನಾವು ಇನ್ನೊಂದು ಏನು ಮಾಡಬೇಕು, ಎಲ್ಸಿಎಂ ತಗೊಳ್ತಾ ಹೋಗ್ತೀವಿ. ಎಲ್ಸಿಎಂ ತಗೊಂಡಾಗ ನಿಮಗೆ ಏನಾಗ್ತಾ ಹೋಗುತ್ತೆ, y dash is equals to ಏನಾಗುತ್ತೆ 2 plus cos theta 4 cos theta minus plus 4 sin square theta minus 2 plus cos theta whole square into 1 ಅಂತಂದ್ರೆ 2 plus cos theta whole square whole divided by 2 plus cos theta whole square. ಹೌದಲ್ವಾ? ಎಸ್ ಈಗ 2 plus cos theta into 4 cos theta 4 2s are 8 cos theta plus 4 cos theta into 4 cos theta is an 4 cos square theta. Cos theta into cos theta, cos square theta. X into x, x square. In the same way, cos theta into cos theta, cos square theta. Plus 4 sin square theta minus a plus b comment ಅಲ್ಲಿ ಇದೆ ಅಲ್ಲ, a plus b whole square ಅಂದ್ರೆ ಏನಾಗುತ್ತೆ, a square plus b square plus 2ab. a square plus b square plus 2ab ಅಂದಾಗ 2 plus cos theta whole square ನ ಡಿಫರೆಂಟ್ ಎಕ್ಸ್ಪಾನ್ಷನ್ಸ್ ಮಾಡಿದಾಗ ಏನಾಗುತ್ತೆ 4 plus cos square theta a square is in 4 2 square 4 cos theta whole square ಅಂದ್ರೆ cos square theta plus 2 2s are 4 cos theta whole divided by 2 plus cos theta whole square 2 plus cos theta whole square. In the next one ಈ ಸ್ಟೆಪ್ಸ್ ಕಂಟಿನ್ಯೂ ಮಾಡ್ಕೊಂಡು ಹೋದಾಗ 8 cos theta minus into 4 ಅಂತಂದ್ರೆ minus 4 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇದು minus 4 minus into plus again minus cos square theta minus into plus again minus 4 cos theta ಆಗ್ತಾ ಹೋಗುತ್ತೆ. ಈ ಮೈನಸ್ ನ ಎಲ್ಲ ಕಡೆ ಮಲ್ಟಿಪ್ಲೈ ಮಾಡಿದಾಗ ನಮಗೆ minus 4 cos theta minus cos square theta minus 4 cos theta ಆಗ್ತಾ ಹೋಗುತ್ತೆ. ಎಸ್ 8 cos theta minus 4 cos theta 8 cos theta minus 4 cos theta ಏನಾಗುತ್ತೆ ಅಂದ್ರೆ 4 cos theta only. 8 minus 4 is an 4 cos theta ಹಾಗೆ ಆಗುತ್ತೆ. ಹಾಗಾದ್ರೆ 4 cos square theta plus 4 sin square theta ಈ ಎರಡರಲ್ಲೂ ನಾವು 4 ಕಾಮನ್ ತೆಗೆದ್ರೆ cos square theta plus sin square theta ಏನಾಗ್ತಾ ಹೋಗುತ್ತೆ 4 into 1 ಅಂತ ಹೋಗುತ್ತೆ. minus 4 minus cos square theta ಮಾತ್ರ ರಿಮೈನಿಂಗ್ ಎಲಿಮೆಂಟ್ಸ್ ಗಳು divided by 2 plus cos theta whole square 2 plus cos theta whole square. In the next one 4 cos theta 4 into 1 is an 4 minus 4 plus 4 minus 4 get cancelled. Remaining terms are 4 cos theta minus cos square theta divided by 2 plus cos theta whole square. That is your y dash. ಹಾಗೆ ಇನ್ನಷ್ಟು ಸಿಂಪ್ಲಿಫೈ ಮಾಡ್ಕೊಳ್ಳೋದಾದ್ರೆ ಅಗೇನ್ ಇವರ ನಾವು cos theta ಕಾಮನ್ ತೆಗಿತಾ ಹೋಗ್ಬೋದು. cos theta ಕಾಮನ್ ತೆಗೆದ್ರೆ 4 minus cos theta whole divided by 2 plus cos theta whole square 2 plus cos theta whole square. ಈಗ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಬೇಕಾದ್ರೆ ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ವ್ಯಾಲ್ಯೂ ಏನಾಗ್ತಾ ಇದೆ y dash is equals to cos theta into 4 minus cos theta divided by 2 plus cos theta whole square divided by 2 plus cos theta whole square ಅಂದಾಗ ನಮಗೆ ಯಾವ ಯಾವ ಇಂಟರ್ವಲ್ಸ್ ಅಲ್ಲಿ ನಮಗೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಬರ್ತಾ ಹೋಗುತ್ತೆ, ಯಾವ ಇಂಟರ್ವಲ್ಸ್ ಅಲ್ಲಿ ನಮಗೆ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಗಳು ಬರ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ನೆಕ್ಸ್ಟ್ ಒನ್ y dash equals to 0 ಅಂದ್ರೆ if y dash equals to 0 ಅಂತಂದ್ರೆ cos theta into 4 minus cos theta whole divided by 2 plus cos theta whole square equals to what 0. ಈ ಡಿನಾಮಿನೇಟರ್ ಟರ್ಮ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಏನಾಗುತ್ತೆ cos theta into 4 minus cos theta is equals to 0. ಹಾಗಾದ್ರೆ ಅರ್ಥ ಏನು cos theta equals to 0 cos theta equals to 0 or 4 minus cos theta equals to 0. ಹಾಗಾದ್ರೆ 4 minus cos theta ಅಂತಂದ್ರೆ cos theta is equals to 4
0 ಅಂದರೆ ಯಾವಾಗ ಆಗುತ್ತೆ π/2 ಆ್ಯಂಡ್ 3π/2 ಹೌದಲ್ವಾ? ಹಾಗಾದ್ರೆ ಇಂಟರ್ವಲ್ಸ್ಗಳು ಯಾವ್ಯಾವ್ದು ಹಾಗಾದ್ರೆ therefore the intervals are where theta is equals to π/2 or 3π/2 ಇದ್ದಾಗ ಮಾತ್ರ ನಮಗೆ 0 ಆಗ್ತಾ ಹೋಗುತ್ತೆ. ಹಾಗಾದ್ರೆ 4 - cos θ = 0, cos θ = 4 ಯಾವಾಗಲೂ ಆಗಲ್ಲ. ಹಾಗಾಗಿ ನಾವು ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಹಾಗಾದ್ರೆ ಉಳ್ಕೊಂಡಿರೋದು ಅದು cos θ = 0 ಇರೋದನ್ನ ಮಾತ್ರ ಕನ್ಸಿಡರ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ cos θ = 0, θ = π/2 ಕೊಟ್ಟಾಗ ಮಾತ್ರ or 3π/2 ಕೊಟ್ಟಾಗ ಮಾತ್ರ ನಮಗೆ cos ವ್ಯಾಲ್ಯೂ ನಮಗೆ 0 ಆಗ್ತಾ ಹೋಗುತ್ತೆ. y' ನಮಗೆ 0 ಆಗ್ತಾ ಹೋಗುತ್ತೆ. ಹಾಗಾದ್ರೆ therefore the intervals ಯಾವ್ದು? therefore the intervals are 0 to π/2 and π/2 to 3π/2 and 3π/2 to 2π. ಈ ಇಂಟರ್ವಲ್ಸ್ಗಳು ಸಿಗ್ತಾ ಇದೆ. 3 ಇಂಟರ್ವಲ್ಸ್ಗಳು ಸಿಗ್ತಾ, ಈ 3 ಇಂಟರ್ವಲ್ಸ್ಗಳಲ್ಲಿ ನಮಗೆ ಇನ್ಕ್ರೀಸಿಂಗ್ ಅಲ್ಲಿ ಯಾವಾಗ ಆಗ್ತಾ ಹೋಗುತ್ತೆ, ಯಾವ ಇಂಟರ್ವಲ್ಸ್ ಅಲ್ಲಿ ಆಗುತ್ತೆ, ಹಾಗೆ ಡಿಕ್ರೀಸಿಂಗ್ ಯಾವ ಇಂಟರ್ವಲ್ಸ್ ಗಳಲ್ಲಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ನೆಕ್ಸ್ಟ್ ಕಂಡೀಷನ್ಸ್ ಏನು? ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಥವಾ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವ್ದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವ್ದಾಗುತ್ತೆ? ಹಾಗಾದ್ರೆ 0 to π/2 ಇನ್ಕ್ರೀಸಿಂಗ್ ಇಂಟರ್ವಲ್ಸ್, π/2 to 3π/2 ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಇಂಟರ್ವಲ್ಸ್, 3π/2 to 2π ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಅನ್ನೋದನ್ನ ನಾವಿಲ್ಲಿ ಚೆಕ್ ಮಾಡಬೇಕು. ಹಾಗಾಗಿ ನಮಗೆ ಬಂದಿರುವಂತಹ ಇಂಟರ್ವಲ್ಸ್ ಗಳಲ್ಲಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. if theta belongs to 0 to π/2, closed interval 0 to π/2, f dash of x ವ್ಯಾಲ್ಯೂ ಏನು ಬಂದಿತ್ತು? y dash ಏನು ಬಂದಿತ್ತು ನಮಗೆ? cos θ 4 - cos θ divided by 2 plus cos θ whole square. ಹಾಗಾದ್ರೆ ಈ ಇಂಟರ್ವಲ್ಸ್ ಅಲ್ಲಿ ಏನಾಗುತ್ತೆ? 0 to π/2 ಎಲ್ಲ ವ್ಯಾಲ್ಯೂಸ್ ಅದು ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನಾಗುತ್ತೆ? ಆಲ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಪಾಸಿಟಿವ್. ಹಾಗಾದ್ರೆ 0 to π/2 ನಮಗೆ ಏನಾಗ್ತಾ ಇದೆ? ವೆದರ್ 0 ಆಗುತ್ತೆ ಆರ್ ಈಕ್ವಲ್ಸ್ ಟು 0 ಆಗುತ್ತೆ ಆರ್ ಗ್ರೇಟರ್ ದನ್ ಕೂಡ 0 ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ? ಸಬ್ಸ್ಟಿಟ್ಯೂಟ್ ಮಾಡ್ಕೊ ಹೋಗ್ಬೇಕಾದ್ರೆ θ = 0, cos 0 ವ್ಯಾಲ್ಯೂ 1, ಕರೆಕ್ಟ್ ಅಲ್ವಾ? 1 4 - cos 0 is again 4 - 1 divided by 2 plus cos 0, 2 plus 1 is an 3. ಹಾಗಾದ್ರೆ 1 into 4 minus 1 into 4 minus 1 is an 1 into 3 substitute ಮಾಡೋಣ. ಓಕೆ, if x equals to 0, if x equals to 0 ಅಂತಂದ್ರೆ θ equals to 0, if θ equals to 0 ಅಂದ್ರೆ f dash of 0 or y dash of 0 equals to cos 0 4 minus cos 0 divided by 2 plus cos 0 whole square implies cos 0 value 1, 4 minus 1 divided by 2 plus 1 whole square implies 3 divided by 3 whole square. 3 divided by 3 whole square ಅಂತಂದ್ರೆ 1/3 is again greater than 0 term. ಹೌದಲ್ವಾ? 1/3 ಅಂದ್ರೆ ನಮಗೆ ಏನಾಗ್ತಾ ಹೋಗುತ್ತೆ? ಗ್ರೇಟರ್ ದ್ಯಾನ್ 0 ಅಲ್ವಾ? ಹಾಗಾಗಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವಾಗುತ್ತೆ? 0 to π/2. ಓಕೆ, π/2 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದಾದ್ರೆ π/2 ತಗೊಂಡ್ರೆ cos π/2 0 into anything 0 divided by 2 0, ಹಾಗಾಗಿ ಈಕ್ವಲ್ಸ್ ಟು 0 ಆಗ್ತಾ ಇದೆ. ಹಾಗಾದ್ರೆ ಇನ್ಕ್ರೀಸಿಂಗ್ ಇನ್ 0 to π/2. ಹೌದಲ್ವಾ? ಹಾಗಾದ್ರೆ ಈ ಫಂಕ್ಷನ್ಸ್ ಅಲ್ಲಿ ನಮಗೆ ಏನಾಗ್ತಾ ಹೋಗುತ್ತೆ? ಈ ಇಂಟರ್ವಲ್ಸ್ ಅಲ್ಲಿ ನಮಗೆ ಇನ್ಕ್ರೀಸಿಂಗ್ ಆಗ್ತಾ ಇದೆ. ಹಾಗಾದ್ರೆ ನೆಕ್ಸ್ಟ್ ಇಂಟರ್ವಲ್ಸ್ ಯಾವುದು? π/2 to 3π/2. π/2 to 3π/2 ತಗೊಂಡಾಗ ಏನಾಗ್ತಾ ಹೋಗುತ್ತೆ? ನೋಡ್ತಾ ಹೋಗೋಣ.
5 by 2 to 3 pi by 2 ತಗೊಂಡ್ರೆ y dash is equals to cos pi by 2 again ನಮಗೆ 0 minus 4 into cos pi by 2 again 4 minus 0 0 minus 4 minus 0 divided by 2 plus 0 whole square 0 into anything is 0 divided by 0 is 0 ಹಾಗಾದ್ರೆ ಇಲ್ಲಿ ನಮಗೆ equals to 0 ಬರ್ತಾ ಇದೆ ಹಾಗಾದ್ರೆ 5 by 2 to 3 pi by 2 5 by 2 to 3 pi by 2 ಒಳಗಡೆ ನಮಗೆ ನೆಗೆಟಿವ್ ವ್ಯಾಲ್ಯೂಸ್ ಗೊತ್ತಾಗುತ್ತೆ ನೋಡೋಣ ಯಾವಾಗ x is equals to 5 ತಗೊಂಡಾಗ x is equals to 5 ತಗೊಂಡಾಗ y dash is equals to ಏನಾಗುತ್ತೆ cos 5 4 minus cos 5 divided by 2 plus cos 5 whole square yes cos 5 na value cos 0 is 1 cos 180 is minus 1 ಹಾಗಾದ್ರೆ minus 1 into 4 minus of minus 1 divided by 2 plus of minus 1 whole square implies minus 1 into 4 minus of minus 1 is 4 plus 1 is 5 divided by 2 plus of minus 1 ಅಂದ್ರೆ 2 minus 1 1 whole square ಅಂತ ಆಗುತ್ತೆ minus 1 into 5 is minus 5 divided by 1 is minus 5 ಅಂತ ಆಗುತ್ತೆ ಹಾಗಾದ್ರೆ y dash ಏನಾಗ್ತಾ ಇದೆ ಇಲ್ಲಿ less than 0 ಅಂತ ಇದೆ ನೆಗೆಟಿವ್ ಟರ್ಮ್ ಬಂತು ಹೌದಲ್ವಾ ಪಾಸಿಟಿವ್ ಟರ್ಮ್ ಸಾರಿ ಈಕ್ವಲ್ಸ್ ಟು 0 ಆಗ್ತಾ ಇದೆ ಹಾಗೆ ನೆಗೆಟಿವ್ ಟು 0 ಆಗ್ತಾ ಇದೆ ಲೆಸ್ ದ್ಯಾನ್ 0 ಕೂಡ ಆಗ್ತಾ ಇದೆ ಹಾಗಾದ್ರೆ ಅರ್ಥ ಏನು 5 by 2 to 3 pi by 2 is a decreasing interval 5 by 2 to 3 pi by 2 is a decreasing interval ಹಾಗಾದ್ರೆ ನೆಕ್ಸ್ಟ್ ಇಂಟರ್ವಲ್ಸ್ ಯಾವುದು 3 pi by 2 to 3 pi by 2 to 2 pi ಅದನ್ನ ಚೆಕ್ ಮಾಡೋಣ 3 pi by 2 to 2 pi ಚೆಕ್ ಮಾಡ್ಕೊಂಡಾಗ y dash ಏನಾಗ್ತಾ ಹೋಗುತ್ತೆ θ is equals to 3 pi by 2 ನಮಗೆ ವ್ಯಾಲ್ಯೂ ಏನು ಬಂದಿತ್ತು 3 pi by 2 ಸಬ್ಸ್ಟಿಟ್ಯೂಟ್ ಮಾಡಿದಾಗ y dash is equals to cos 3 pi by 2 4 minus cos 3 pi by 2 2 plus cos 3 pi by 2 whole square as cos 3 by 2 value ಏನು cos 270 0 therefore y dash is equals to 0 into 4 minus 0 divided by 2 plus 0 whole square 0 into anything is 0 divided by 0 is 0 ಹಾಗಾದ್ರೆ ಏನಾಗ್ತಾ ಇದೆ equals to 0 ಆಗ್ತಾ ಇದೆ ಯಾವಾಗ x theta is equals to 3 pi by 2 ತಗೊಂಡಾಗ y dash becomes 0 ಹಾಗಾದ್ರೆ theta equals to 3 pi by 2 to 2 pi 3 pi by 2 to 2 pi ಒಳಗಡೆ ಯಾವ್ದಾದ್ರು ಇಂಟರ್ವಲ್ಸ್ ಬರ್ತಾ ಹೋಗ್ಬೋದು ಯಾಕೆ 270 ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ ಪ್ಲಸ್ 30 300 ಡಿಗ್ರಿ 300 ಡಿಗ್ರಿ ಪ್ಲಸ್ 270 ಪ್ಲಸ್ 45 is an 315 ಡಿಗ್ರಿ ಆಗ್ತಾ ಹೋಗುತ್ತೆ ಹೀಗೆ ಕಂಟಿನ್ಯೂ ಮಾಡ್ಕೊಂತ ಹೋದ್ರೆ ನಮಗೆ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ ಅಲ್ಲಿ ಕಾಸ್ ಫಂಕ್ಷನ್ಸ್ ಪಾಸಿಟಿವ್ ಬರುತ್ತಾ ನೆಗೆಟಿವ್ ಬರುತ್ತಾ ಚೆಕ್ ಮಾಡ್ತಾ ಹೋಗೋಣ ಹಾಗಾದ್ರೆ 3 pi by 2 to 2 pi ಒಳಗಡೆ ಇರುವಂತ ಎಲಿಮೆಂಟ್ಸ್ ವೆದರ್ 2 pi ತಗೊಂಡಾಗ θ is equals to 2 pi ತಗೊಂಡಾಗ y dash is equals to cos 2 pi 4 minus cos 2 pi divided by 2 plus cos 2 pi whole square ಹಾಗಾದ್ರೆ cos 2 pi ನ ವ್ಯಾಲ್ಯೂ cos 360 ಅಂದ್ರೆ ಅಗೇನ್ 0 ಆಗ್ತಾ ಹೋಗುತ್ತೆ cos 0 is 1 into 4 minus 1 divided by 2 plus 1 whole square 4 minus 1 ಅಂದ್ರೆ 3 3 into 1 ಅಂದ್ರೆ 3 divided by 3 square ಅಂದ್ರೆ 1 over 3 ಆಗುತ್ತೆ 1 over 3 is greater than 0 ಇದ್ದರೆ ಹಾಗಾದ್ರೆ y dash ಏನಾಗ್ತಾ ಇದೆ ಗ್ರೇಟರ್ ದ್ಯಾನ್ 0 ಆಗ್ತಾ ಇದೆ ಅಂಡ್ ಈಕ್ವಲ್ಸ್ ಟು ಕೂಡ 0 ಆಗ್ತಾ ಇದೆ ಹಾಗಾದ್ರೆ 3 pi by 2 2 pi by 2 ಇಂಟರ್ವಲ್ಸ್ ಏನಾಗುತ್ತೆ increasing interval ಹಾಗಾದ್ರೆ y dash y is increasing in the intervals y is increasing in the interval intervals ಯಾವ್ಯಾವು 0 to pi by 2 0 to pi by 2 and 3 pi by 2 to and 3 pi by 2 to 2 pi ಹಾಗಾದ್ರೆ and ಇದನ್ನ ನಾವೇನು ಹಾಕಬಹುದು ಈ ಇಂಟರ್ವಲ್ಸ್ ಅಲ್ಲಿ ನಮಗೆ
0 to pi by 2 union 3 pi by 2 to 2 pi is an increasing intervals of y. And the next one, y is decreasing in the interval pi by 2 to 3 pi by 2, pi by 2 to 3 pi by 2. ಫೈನಲ್ ಸೊಲ್ಯೂಷನ್ ಸಿಗ್ತಲ್ವಾ ನಮಗೆ? ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವ್ದು? 0 to pi by 2, ಕ್ಲೋಸ್ಡ್ ಇಂಟರ್ವಲ್ 0 to pi by 2 ಯೂನಿಯನ್ closed interval 3 pi by 2 to 2 pi is an increasing intervals, and closed interval pi by 2 comma 3 pi by 2 is an decreasing intervals. ಹೇಳುತ್ತಾ ನಮಗೆ ಇಲ್ಲಿ ಸಿಗ್ತಾ ಇದೆ. Is the final solutions. In the next questions, yes, in these questions find the values of x na values find out ಮಾಡಬೇಕು. For which y is equals to x into x minus 2 whole square, x into x minus 2 whole square is an increasing functions. ಅವರೇ ಮೆನ್ಷನ್ ಮಾಡ್ತಾ ಇದ್ದಾರೆ ಇಟ್ ಈಸ್ ಪ್ಯೂರ್ಲಿ ಇನ್ಕ್ರೀಸಿಂಗ್ ಫಂಕ್ಷನ್ಸ್ ಅಂತ. ಹಾಗಂತ ನಾವು ಫೈಂಡ್ ಔಟ್ ಮಾಡಿದರೆ ಇರೋಕ್ಕಾಗಲ್ಲ. ನಾವಿಲ್ಲಿ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು, ಅಗೇನ್ ಡಿಕ್ರೀಸಿಂಗ್ ಇಂಟರ್ವಲ್ಸ್ಗಳು ಯಾವ್ದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಇಂಟರ್ವಲ್ಸ್ಗಳು ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಕೊಟ್ಟಿರುವಂತಹ ಫಂಕ್ಷನ್ಸ್ ನ ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಲೇಬೇಕು. ಹಾಗಾದ್ರೆ ಕೊಟ್ಟಿರುವಂತಹ ಫಂಕ್ಷನ್ಸ್ ನ ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ y is equals to x into x minus 2 whole square, x into x minus 2 whole square ಅಂತ ತಗೊಂಡಾಗ ಇದಿಷ್ಟನ್ನ ನಾವು x ಅಂತಾನೆ ಕನ್ಸಿಡರ್ ಮಾಡ್ಕೊಂಡ್ರೆ, ಇದಿಷ್ಟು ಟರ್ಮ್ ನಾವು x ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ x ಸ್ಕ್ವೇರ್ ನ ಡಿಫರೆನ್ಸಿಯೇಷನ್ ಏನು 2x, x ಸ್ಕ್ವೇರ್ ನ ಡಿಫರೆನ್ಸಿಯೇಷನ್ ಏನಾಗುತ್ತೆ 2x ಆಗ್ತಾ ಹೋಗುತ್ತೆ. ಹಾಗಾಗಿ y dash is equals to ಏನಾಗ್ತಾ ಹೋಗುತ್ತೆ 2 of x into x minus 2, x into x minus 2, or ನೀವು ಹೀಗೂ ಕೂಡ ಮಾಡ್ಕೋಬಹುದು. ಈ ಟರ್ಮ್ ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, x ಸ್ಕ್ವೇರ್ minus 2x whole square. ಇದನ್ನ ಡಿಫರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ y dash is equals to 2 of x square minus 2x into x square minus 2x ನ ಅಗೇನ್ ಡಿಫರೆನ್ಶಿಯೇಟ್ ಮಾಡಬೇಕು. ಹಾಗಾಗಿ x square ನ ಡಿಫರೆನ್ಸಿಯೇಷನ್ ನಮಗೆ ಇಲ್ಲಿ 2x minus 2x ನ ಡಿಫರೆನ್ಸಿಯೇಷನ್ ನಮಗೆ 2 ಬರ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ನಾವು x ಕಾಮನ್ ತೆಗೆದ್ರೆ ಏನಾಗ್ತಾ ಹೋಗುತ್ತೆ 2 into x into x minus 2 into ಇಲ್ಲಿ ನಾವು 2 ಕಾಮನ್ ತೆಗೆದ್ರೆ ಏನಾಗುತ್ತೆ x minus 1 ಆಗ್ತಾ ಹೋಗುತ್ತೆ. 2x into 2 ಏನಾಗುತ್ತೆ ಇಲ್ಲಿ 4x into x minus 2 into x minus 1. y dash ನಮಗೆ ಏನಾಗ್ತಾ ಇದೆ ಹಾಗಾದ್ರೆ y dash is equals to 4x into x minus 2 into x minus 1. ಗೊತ್ತಾಯ್ತಲ್ಲ ಡಿಫರೆನ್ಶಿಯೇಟ್ ಮಾಡಿದ್ದು. x into x minus 2 whole square ಇದೆ. x into x minus ನ x ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ x into x x square, x into minus 2 minus 2x. ಹಾಗಾದ್ರೆ y is equals to x square minus 2x whole square. ಈ ಫಂಕ್ಷನ್ಸ್ ನ ನಾವು ಈಗ ಒನ್ ಟೈಮ್ ಡಿಫರೆನ್ಶಿಯೇಟ್ ಮಾಡ್ತಾ ಇದೀವಿ. ದಟ್ ಈಸ್ y dash is equals to x ಪವರ್ n ಅಂತಂದ್ರೆ ಏನಾಗುತ್ತೆ nx to the power of n minus 1. ಹಾಗಾದ್ರೆ ಇದಿಷ್ಟನ್ನ ಈ ಟರ್ಮ್ ನಾನು u ಸ್ಕ್ವೇರ್ ಅಂತ ತಗೊಂಡ್ರೆ 2u to the power of 2 minus 1, 2u to the power of 2 minus 1 ಅಂದ್ರೆ 2u ಆಗ್ತಾ ಹೋಗುತ್ತೆ. ಹಾಗಾಗಿ 2 minus 1 ನಮಗೆ ಇದಿಷ್ಟು ಫಂಕ್ಷನ್ಸ್ ನ u ತಗೊಂಡಿದ್ವಿ. ಹಾಗಾಗಿ 2 into x square minus 2x ಆಗ್ತಾ ಇದೆ into ಈ x square minus 2x ನ ಅಗೇನ್ ಡಿಫರೆನ್ಶಿಯೇಟ್ ಮಾಡಬೇಕು. ಹಾಗಾಗಿ x square ನ ಡಿಫರೆನ್ಸಿಯೇಷನ್ಸ್ 2x ನ ಡಿಫರೆನ್ಸಿಯೇಷನ್ಸ್ minus 2. ಹಾಗಾಗಿ ಇದಿಷ್ಟನ್ನ ನಾವು ಸಿಂಪ್ಲಿಫೈ ಮಾಡ್ಕೊಂಡಾಗ ಇದರಲ್ಲಿ ನಾವು x ನ ಕಾಮನ್ ತೆಗೆದ್ವಿ. ಹಾಗಾಗಿ 2x into x minus 2 ಆಯ್ತು ಇದಿಷ್ಟು ಟರ್ಮ್ ಇಂದು. ಹಾಗೆ ಈ ಫಂಕ್ಷನ್ಸ್ ಅಲ್ಲಿ ನಮಗೆ 2 ನ ಕಾಮನ್ ತೆಗಿತಾ ಇದ್ದೀನಿ. 2 ಕಾಮನ್ ತೆಗೆದಾಗ 2 into x minus 1, 2 into x 2x, 2 into minus 1 minus 2. ಹೇಗೆ 2 into 2x ಏನಾಗುತ್ತೆ 4x ಆಗ್ತಾ ಹೋಗುತ್ತೆ. ಹಾಗಾಗಿ x minus 2 into x minus 1. ಹಾಗಾದ್ರೆ y dash ಏನಾಯ್ತು ನಮಗೆ 4x into x minus 2 into x minus 1. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ವ್ಯಾಲ್ಯೂ ಆಫ್ x. ವ್ಯಾಲ್ಯೂ ಆಫ್ x ನ ಫೈಂಡ್ ಔಟ್ ಮಾಡಬೇಕಾದ್ರೆ ವ್ಯಾಲ್ಯೂ ಆಫ್ x ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ y dash equals to
0 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಹಾಗಾಗಿ 4x into x minus 2 into x minus 1 equals to 0. ಹಾಗಾದ್ರೆ ಅರ್ಥ ಏನು? 4x equals to 0 or x minus 2 equals to 0 or x minus 1 equals to 0. 4x equals to 0 ಅಂದ್ರೆ x equals to 0. x minus 2 equals to 0 ಅಂದ್ರೆ x equals to 2. ಹಾಗಾದ್ರೆ x minus 1 equals to 0 ಅಂದ್ರೆ x equals to 1. ಹಾಗಾದ್ರೆ x ನ ವ್ಯಾಲ್ಯೂ ಏನಾಯ್ತು? 0 to 1. 0 to 1. ಈಗ ಈ ಬೇಸಿಸ್ ಮೇಲೆ x ನ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿದ್ವಿ. ಹಾಗಾದ್ರೆ ಇದರ ಇಂಟರ್ವಲ್ಸ್ ಯಾವೆಲ್ಲ ಅರ್ಥ ಆಗುತ್ತೆ? therefore the intervals are minus infinity to 0, 0 to 1 and 1 to 2 and 2 to infinity. ಸ್ಟ್ರೈಟ್ ಲೈನ್ಸ್ ಅಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಾಗ ನಮಗೆ 0 to 1 ಅಂತ ಇಂಟರ್ವಲ್ಸ್ x ಗಳ ವ್ಯಾಲ್ಯೂ ಸಿಗ್ತಾ ಇದೆ. ಈ ವ್ಯಾಲ್ಯೂಸ್ ನಮಗೆ y' ಅಲ್ಲಿ ನಮಗೆ 0 ಆಗ್ತಾ ಹೋಗುತ್ತೆ. ಹಾಗಾಗಿ ಈ y' ಅಲ್ಲಿ ನಮಗೆ 0 ಆಗಿದೆ ಅಂದಾಗ ಈ ಇಂಟರ್ವಲ್ಸ್ ಗಳನ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಇಂಟರ್ವಲ್ಸ್ ಯಾವ್ದು? -infinity to 0, 0 to 1, 1 to 2 and 2 to infinity. ಸೆಮಿ ಓಪನ್, ಸೆಮಿ ಕ್ಲೋಸ್. ಹಾಗಾಗಿ -infinity to 0. Closed interval 0 to 1, closed interval 1 to 2 and closed in a semi-closed, semi-open interval 2 to infinity. So ಈ intervals ಗಳಲ್ಲಿ increasing ಯಾವುದು, decreasing ಯಾವುದು, strictly increasing ಯಾವುದು, strictly decreasing ಯಾವುದು ಅನ್ನೋದನ್ನ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ if x belongs to -infinity to 0, x belongs to -infinity to 0, y' value ನಮಗೇನಿದೆ? 4x into x minus 2 into x minus 1 ಇದೆ. ಹಾಗಾದ್ರೆ x belongs to -infinity to 0, x equals to -infinity ಮತ್ತೆ 0 ಮಧ್ಯದಲ್ಲಿರುವಂತ ಯಾವುದಾದ್ರೂ ಒಂದು ಎಲಿಮೆಂಟ್ಸ್ ತಗೊಂಡ್ರೆ x equals to -1 ತಗೊಳ್ತಾ ಇದ್ವಿ. x equals to -1 ತಗೊಂಡಾಗ y' equals to ಏನಾಗುತ್ತೆ? 4 into -1. x equals to ಏನು ತಗೊಳ್ತಾ ಇದ್ರಾ? -1 ತಗೊಳ್ತಿದ್ರಾ? ಹಾಗಾದ್ರೆ x ಇರೋ ಪ್ಲೇಸ್ ಅಲ್ಲೆಲ್ಲ ಏನು ರಿಪ್ಲೇಸ್ ಮಾಡಬೇಕು? -1 ನ ರಿಪ್ಲೇಸ್ ಮಾಡಬೇಕು. ಹಾಗಾಗಿ 4 into -1, -1 -2 ಹಾಗೆ -1 -1. 4 into -1 is a -4, -1 into -1 -2 is a -3, -1 -1 is a -2, minus into minus plus, plus into minus is a minus. ಹಾಗಾಗಿ ಏನು ಬರ್ತಾ ಇದೆ? ಈ ವ್ಯಾಲ್ಯೂ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ. ಇಟ್ ಈಸ್ ಲೆಸ್ ದ್ಯಾನ್ 0. ಓನ್ಲಿ ಲೆಸ್ ದ್ಯಾನ್ 0 ಆಗುತ್ತಾ? ಈಕ್ವಲ್ಸ್ ಟು 0. ಯಾಕೆ? ಕ್ಲೋಸ್ಡ್ ಇಂಟರ್ವಲ್ ತಗೊಂಡಿದೀವಲ್ಲ, ಸೆಮಿ ಓಪನ್, ಸೆಮಿ ಕ್ಲೋಸ್ಡ್. ಹಾಗಾದ್ರೆ 0 ಕೂಡ ಇನ್ಕ್ಲೂಡ್. x equals to 0 ತಗೊಂಡಾಗ y' is equals to 4 into 0, 0 minus 2, 0 minus 1. y' equals to 4 into 0, 0 minus 2, 0 minus 1. Minus 2 minus 1. 4 into 0 is a 0, minus 2 into minus 1 is a plus 2, 0 into 2 is a 0. ಹಾಗಾದ್ರೆ -infinity to 0 ಏನಾಗ್ತಾ ಇದೆ? ಇಂಟರ್ವಲ್ಸ್ ಅಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗ್ತಾ ಇದೆ. ಯಾಕೆ? ಸಾರಿ, ಡಿಕ್ರೀಸಿಂಗ್ ಆಗ್ತಾ ಇದೆ. ಲೆಸ್ ದ್ಯಾನ್ 0 ಆಗ್ತಾ ಇದೆ, ಈಕ್ವಲ್ಸ್ ಟು 0 ಆಗ್ತಾ ಇದೆ. ಹಾಗಾದ್ರೆ ಇದರ ಅರ್ಥ ಏನು? -infinity to 0 interval, semi open, semi closed interval. -infinity to 0 is a decreasing intervals. ಹಾಗಾದ್ರೆ ನೆಕ್ಸ್ಟ್ ಒನ್. ಹಾಗಾದ್ರೆ -infinity to 0 ತಗೊಂಡಾಗ ನಮಗೆ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಬಂತು. ಹಾಗೆ 0 to 1 ತಗೊಂಡಾಗ x equals to 0 ತಗೊಂಡಾಗ y' 0 ಆಗ್ತಾ ಹೋಗುತ್ತೆ. x equals to -0 to 1 ಅಂದ್ರೆ 0, 0.1, 0.2, 0.3, 0.4, 0.5, 0.6, 0.7, 0.8, 0.9, ಲಾಸ್ಟ್ಲಿ 1. ಹಾಗಾದ್ರೆ ನಾನಿಲ್ಲಿ 0.5 ತಗೊಳ್ತಾ ಇದ್ದೀನಿ. 0.5 ಅಂದ್ರೆ ಅರ್ಥ 1/2
2. ಹಾಗಾದ್ರೆ y dash ಏನಾಗ್ತಾ ಹೋಗುತ್ತೆ 4 into 1 by 2, 1 by 2 minus 2, 1 by 2 minus 1. 4 into 1 by 2 ಅಂದ್ರೆ 2, 1 by 2 minus 2 ಅಂತಂದ್ರೆ ನಮಗೆ ಏನಾಗ್ತಾ ಹೋಗುತ್ತೆ minus 3 by 2 ಆಗ್ತಾ ಹೋಗುತ್ತೆ. ಹೌದಲ್ಲ? ಯಾಕೆ 1/2 minus 2 ಅರ್ಧದಲ್ಲಿ ಮೈನಸ್ 2 ಕಳೆದ್ರೆ ಏನಾಗ್ತಾ ಹೋಗುತ್ತೆ minus 1.5 ಆಗ್ತಾ ಹೋಗುತ್ತೆ. ಹಾಗೆ 0.5 ಅಲ್ಲಿ minus 1 ಕಳೆದ್ರೆ ಏನಾಗುತ್ತೆ minus 0.5. ಹಾಗಾದ್ರೆ minus 3 by 2 into minus 3, 1 by 2 ಅಂದ್ರೆ 3 into minus 3 into minus 1 is an minus b. Y dash is equal to ಏನಾಗುತ್ತೆ 2 into 3 divided by 4, 2 1s are 2 2s are ಅಲ್ಲಿಗೆ ನಮಗೆ again 3 by 2 ಬರ್ತದೆ. 3 by 2 ಅಂದ್ರೆ ಏನಾಗುತ್ತೆ 1.5 greater than 0. ಹೌದಲ್ವಾ? ಎಸ್. ಹಾಗಾದ್ರೆ ಈ ಇಂಟರ್ವಲ್ಸ್ ಅಲ್ಲಿ ಕ್ಲೋಸ್ಡ್ ಇಂಟರ್ವಲ್ 0 to 1 ಅನ್ನೋ ಇಂಟರ್ವಲ್ಸ್ ಅಲ್ಲಿ ನಮಗೆ ಏನಾಗ್ತಾ ಇದೆ ಇಲ್ಲಿ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಆಗ್ತಾ ಇದೆ. ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಒನ್ ಇಂಟರ್ವಲ್ಸ್ ಯಾವುದು? ನೆಕ್ಸ್ಟ್ ಒನ್ ಇಂಟರ್ವಲ್ಸ್ 1, 2. 1, 2 ಅಂದಾಗ ನಮಗೆ ನೆಕ್ಸ್ಟ್ ಇಂಟರ್ವಲ್ಸ್ ಯಾವ್ದಾಗುತ್ತೆ? 1, 2 ಅಲ್ಲಿ x equals to 1. x equals to 1 ತಗೊಂಡ್ರೆ y dash is equals to 4 into 1, 1 minus 2, 1 minus 1. 1 minus 1 is 0, 0 into anything is 0, always y dash equals to 0 ಆಗ್ತಾ ಇದೆ. ಹೌದಲ್ವಾ? 1 minus 1 is 0, 1 minus 2 is minus 1, 4 into 1 is 4, 4 into minus 1 minus 4, minus 4 into 0 is 0. ಹಾಗಾಗಿ y dash ವ್ಯಾಲ್ಯೂ ಏನಾಗ್ತಾ ಇದೆ 0 ಆಗ್ತಾ ಇದೆ. ಹಾಗಾದ್ರೆ 1 ಮತ್ತೆ 2 ಮಿಡಲ್ ಅಲ್ಲಿ ಯಾವ್ದಾದ್ರು ಇಂಟರ್ವಲ್ಸ್ ನ ಎಲಿಮೆಂಟ್ಸ್ ನ ಕನ್ಸಿಡರ್ ಮಾಡಬೇಕು. ಸಪೋಸ್ 2 ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು, ಯಾಕಂದ್ರೆ ಕ್ಲೋಸ್ಡ್ ಇಂಟರ್ವಲ್ ಆಗಿರೋದ್ರಿಂದ. x equals to 2 ತಗೊಂಡ್ರೆ y dash equals to 4 into 2, 2 minus 2, 2 minus 1. 2 minus 2 is 0, 0 into 2 0, 0 into 4 0, 0 into 1 0. ಹಾಗಾದ್ರೆ y dash ವ್ಯಾಲ್ಯೂ ಏನಾಗ್ತಾ ಇದೆ ಇಲ್ಲಿ 0 ಆಗ್ತಾ ಇದೆ. ಹಾಗಾದ್ರೆ 1 ಮತ್ತೆ 2 ಇನ್ ಬಿಟ್ವೀನ್ ಆಗಿರುವಂತ ಇಂಟರ್ವಲ್ಸ್ ಯಾವುದು? 1.5. 1.5 ತಗೊಂಡ್ರೆ 4 into 1.5, 1.5 minus 2, 1.5 minus 1, 4 into 1.5. ಕ್ಯಾಲ್ಕುಲೇಟ್ ಮಾಡ್ಕೋಣ. 1.5 minus 2 ಅಂತಂದ್ರೆ 0.5 minus 0.5 minus 0.5 into 0.5 ಅಂದ್ರೆ minus 0.25 ಆಗ್ತಾ ಹೋಗುತ್ತೆ. minus 0.25 into 1.5 ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ವ್ಯಾಲ್ಯೂಸ್ ಏನಾಗ್ತಾ ಹೋಗುತ್ತೆ? ವ್ಯಾಲ್ಯೂಸ್ ಏನಾಗುತ್ತೆ? ಇನ್ಕ್ರೀಸಿಂಗ್ ಆಗ್ತಾ ಹೋಗುತ್ತೆ. ನೋಡಿ ಚೆಕ್ ಮಾಡೋಣ. ಹಾಗಾದ್ರೆ 1.5 ತಗೊಳ್ಳೋದಾದ್ರೆ 3/2, x is equals to 3/2 ತಗೊಂಡ್ರೆ ಇನ್ ಬಿಟ್ವೀನ್ ಅಲ್ಲಿ ಇಂಟರ್ವಲ್ಸ್ ಬರ್ತಾ ಹೋಗುತ್ತೆ. y dash is equals to 4 into 3/2, 3/2 minus 2, 3/2 minus 1 implies 4 into 3/2, 2 1s are 2 2s are. ಹಾಗಾದ್ರೆ y dash is equals to 2 3s are 6 into 3/2 minus 0.2. ಹಾಗಾದ್ರೆ ನಮಗೆ ಏನಾಗುತ್ತೆ 3 minus 4 divided by 2 into 3/2 minus 1 ಅಂದ್ರೆ 3 minus 2 divided by 2 implies 6 into 3 minus 4 is a minus 1 by 2, 3 minus 2 is a plus 1 divided by 2, minus 1 into 1 ನಮಗೆ 6 into minus 1 divided by 4, 2s are 3s are ನಮಗೆ minus 1.5 ಬರ್ತಾ ಇದೆ. ಹಾಗಾದ್ರೆ minus 1.5 ಬರ್ತಾ ಏನು? less than 0. ಹಾಗಾದ್ರೆ 1, 2 closed interval 1, 2 is a decreasing intervals. ಹಾಗಾದ್ರೆ ನೆಕ್ಸ್ಟ್ ಒನ್ ಇದು ನಮಗೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವ್ದು? ಕ್ಲೋಸ್ಡ್ ಇಂಟರ್ವಲ್ 0 to 1 and 2 to infinity is an increasing intervals, and decreasing intervals ಯಾವ್ದು ಅಂದ್ರೆ semi open semi closed interval minus infinity to 0 and closed interval 1, 2 is a decreasing intervals. ಹಾಗಾದ್ರೆ ಅದನ್ನು ಬರೆಯೋದಾದ್ರೆ minus infinity to 0 union 1 to 2 is an decreasing intervals, 0 to 1 and 2 to infinity is an
ಇನ್ಕ್ರೀಸಿಂಗ್ ಇಂಟರ್ವಲ್ಸ್. ಇದಿಷ್ಟು ನಿಮಗೆ ಈ ಪ್ರಾಬ್ಲಮ್ನ ಸೊಲ್ಯೂಷನ್ಸ್. ಹಾಗಾದ್ರೆ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಈ ಬೇಸಿಸ್ ಮೇಲೆ ಒಂದು ಪ್ರಾಬ್ಲಮ್ಸ್ ಕೊಡ್ತಾ ಇದ್ದೀನಿ, ದಟ್ ಇಸ್ ಯುವರ್ ಅಸೈನ್ಮೆಂಟ್ ವರ್ಕ್ ಆಗಿ. ಹಾಗಾದ್ರೆ ಅಸೈನ್ಮೆಂಟ್ ವರ್ಕ್ ಅನ್ನು ನೀವು ಇವತ್ತು ಸಬ್ಮಿಟ್ ಮಾಡ್ತಾ ಹೋಗಿ ಬರ್ದು. ಹಾಗಾದ್ರೆ ಪ್ರಾಬ್ಲಮ್ ಯಾವುದು ಅಂತಂದ್ರೆ f of x is equals to 4 sin x minus 2x minus cos x divided by 2 plus cos x, where x belongs to 0 to 2pi. ಇದರ ಇನ್ಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು ಅಂಡ್ ಡಿಕ್ರೀಸಿಂಗ್ ಇಂಟರ್ವಲ್ಸ್ ಯಾವುದು ಅಂತ ಪ್ರಾಬ್ಲಮ್ ಆಗಿದೆ. ಓಕೆನಾ? ದಿಸ್ ಇಸ್ ಯುವರ್ ಅಸೈನ್ಮೆಂಟ್. ಓಕೆ, ಥ್ಯಾಂಕ್ ಯು ಫಾರ್ ದ ಸೆಷನ್ಸ್. ಈ ಪ್ರಾಬ್ಲಮ್ಸ್ಗಳೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು.